ನಾನು 2 to 3 ಇಯರ್ಸಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಇದೆ. ಇದು ನಮ್ಮ ಮೈಸೂರಲ್ಲೇ ನಡೀತಿರೋದ್ರಿಂದ ಅದು ದಸರಾ ಟೈಮಲ್ಲಿ ಹಬ್ಬಕ್ಕಿಂತನೂ ಇದು ಜಾಸ್ತಿ ನಮಗೆ ಖುಷಿ ಕೊಡ್ತಿದೆ. ಇದು ಒಂದು ಫೆಸ್ಟಿವಲ್ ಥರ. ಯಾವ ಕ್ಯಾಟಗರಿ ಬರುತ್ತೆ ಮೇಡಮ್? ಯಾವ ಜಾತಿ? ಇದು ಮಾಲ್ಟೀಸ್ ಟಾಯ್ ಬ್ರೀಡ್. ಇವನಿಗೆ ಇವಾಗ 4 years ಆಗ್ತಿದೆ. ಅಂದರೆ ನನಗೆ ನಾಯಿಗಳಂದರೆ ತುಂಬ ಇಷ್ಟ. ಫಸ್ಟ್ ಆಫ್ ಆಲ್ ಯಾವುದೇ ಬ್ರೀಡ್ ನಾಯಿಗಳಂತಲ್ಲ, ಸ್ಟ್ರೀಟ್ ಡಾಗ್ಸಿಂದ ಹಿಡಿದು ಪ್ರತಿಯೊಂದು ನಾಯಿ ನಂಗೆ ತುಂಬ ಇಷ್ಟ. ಇದು ನಾನು ಯಾವುದೂ ದುಡ್ಡು ಕೊಟ್ಟು ತಗೊಂಡಿಲ್ಲ. ಇದೂ ಲೈಕ್ ಅಡಾಪ್ಟೆಡ್, ಬೇರೆಯವ್ರು ಯಾರೋ ಸಾಕೋಕ್ಕಾಗಲ್ಲ ಅಂತ ಬಿಟ್ಟಿರೋದೇ ಅಡಾಪ್ಟ್ ಮಾಡ್ಕೊಂಡಿರೋದು. ಮನೇಲೂ ಇನ್ನೂ 2 ನಾಯಿ ಇದೆ. ಇನ್ನೊಂದು ಶಿಡ್ಜು ಒಂದಿದೆ ಮತ್ತು ಪಮೋರಿಯನ್ ಒಂದಿದೆ. ಡಾಲ್ ಅಂತ. ಸಾಕಷ್ಟು ಸ್ಟ್ರೀಟ್ ಡಾಗ್ಸ್ ಇರುತ್ತೆ. ಇದೆಲ್ಲ ಸ್ಟ್ರೀಟ್ ಡಾಗ್ಸ್ ಯಾರು ಕೇರ್ ಮಾಡಲ್ಲ, ಆ್ಯಕ್ಚುಲಿ ಬ್ರೀಡ್ ಡಾಗ್ಸ್ ಆದರೂ ಬೇರೆಯವರು ಬಿಟ್ಟರೆ ಅಡಾಪ್ಟ್ ಮಾಡ್ಕೋತಾರೆ ಅಥವಾ ನೋಡ್ಕೋತಾರೆ. ನಾವು ಜಾಸ್ತಿ ಸ್ಟ್ರೀಟ್ ಡಾಗ್ಸಿಗೆ ಪ್ರಾಮುಖ್ಯತೆ ಜಾಸ್ತಿ ಕೊಡಬೇಕು. ಬಿಕಾಸ್ ಸ್ಟ್ರೀಟ್ ಡಾಗ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಯಾರೂ ನೋಡ್ಕೊಳ್ಳೋರಿಲ್ಲ. ಸೊ ನಾವು ಸ್ಟ್ರೀಟ್ ಡಾಗ್ಸ್ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಮೈಸೂರಿಂದನೇ ಬಂದಿರೋದು, ವಿಜಯಶ್ರೀಪುರದಿಂದ. ಇದು ನಾನು ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ತುಂಬಾ ಖುಷಿ ಇದೆ. ಪ್ರೈಸ್ ಬರುತ್ತೋ ಇಲ್ವೋ ಅವಳಿಗೊಂದು ಇದಾಗುತ್ತಲ್ಲ ಅಂತ ಪಾರ್ಟಿಸಿಪೇಟ್ ಮಾಡ್ತಿದ್ದೀವಿ ಅಷ್ಟೇ. ಈಗ 3 months. ಇನ್ನು ಚಿಕ್ಕ ಮಗು ಇವಳು. 3 months. ಲಾರಾ. ಶಿಡ್ಜು. ಇಲ್ಲ, ಇಷ್ಟ ಇತ್ತು ನನಗೆ ಸಾಕ್ಬೇಕಂತ. ಇದೇ ಫಸ್ಟ್ ಟೈಮ್ ಸಾಕ್ತಾ ಇರೋದು. ಈ ಥರ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಾ? ಚೆನ್ನಾಗಿರುತ್ತೆ. ಯಾಕೆ ಬರೀ ಮನುಷ್ಯರಿಗೆ ಮಾತ್ರ ಇರಬೇಕು? ಪ್ರಾಣಿಗಳಿಗೂ ಒಂದು ಏನಾರ ಇದ್ದರೆ ನಮಗೂ ಖುಷಿ ಆಗುತ್ತೆ, ಅದಕ್ಕೂ ಖುಷಿ ಆಗುತ್ತೆ. ಹೌದು, ಅದನ್ನೆಲ್ಲ ಯಾರ ಊಟ ಗೀಟ ಹಾಕಬೇಕು, ಅದನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನನ್ನ ಒಪಿನಿಯನ್. ನಾನು ಈ ನಾಯಿ ತೊಗೊಂಡ್ಮೇಲಿಂದ ಬೀದಿ ನಾಯಿಗೂ ಊಟ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಅನಿಸ್ತಿದೆ. ಬೆಕ್ಕಿಗೆ ಎನ್ಕರೇಜ್ಮೆಂಟು, ಆ್ಯನಿಮಲ್ಸ್ನ ಎನ್ಕರೇಜ್ಮೆಂಟ್ ಮಾಡ್ತಿದ್ದಾರೆ. ಇಟ್ಸ್ ಗುಡ್ ದಟ್ ಪೀಪಲ್ ಆರ್ ಎನ್ಕರೇಜಿಂಗ್ ಆ್ಯಂಡ್ ಇಟ್ಸ್ ಗುಡ್ ಟು ಪೆಟ್ ಆ್ಯನಿಮಲ್ಸ್. ಸೊ ಅವ್ರಿಗೂ ಸಹ ಒಂದು ಎನ್ಕರೇಜ್ಮೆಂಟು, ಆಟ ಆಡೋಕ್ಕೆ ಒಂದು ಎನ್ವೈರ್ನಮೆಂಟ್ ಚೆನ್ನಾಗಿದೆ. Thank you for the government and all the people who are organizing all these events. It's so friendly to them. ನಮ್ಮ ಬೆಕ್ಕು ಹೆಸರು ಝೇರಾ ಅಂತ. ಸೊ ಶಿ ಇಸ್ ಜಸ್ಟ್ 3 months old, ಬಟ್ ಶಿ ಇಸ್ ಎಂಜಾಯಿಂಗ್ ದ ಎನ್ವೈರ್ನಮೆಂಟ್ ಹಿಯರ್. ಯೂಶಲಿ ಆ್ಯನಿಮಲ್ಸ್ ಎಲ್ಲ ಮನೆಯಲ್ಲಿ ಇರ್ತಾರೆ. ಸೊ ಅವ್ರಿಗೆ ಬರೀ ಹೋಮ್ಲಿ ನೇಚರ್ ಇರುತ್ತೆ. ಇಲ್ಲಿ ಬಂದು ಎಲ್ಲ ಆ್ಯನಿಮಲ್ಸ್ ಜೊತೆಗೆ ಎಲ್ಲ ಪೆಟ್ಸ್ ಜೊತೆಗೆ ಅವ್ರು ಇನ್ನೂ ಫ್ರೆಂಡ್ಲಿ. ಅವ್ರಿಗೆ ಫುಲ್ ಖುಷಿ ಆಗ್ತಿದೆ ಬೇರೆ ಆ್ಯನಿಮಲ್ಸ್ನ ನೋಡಿ. ಸೊ ನಮಗೂ ಅದು ಖುಷಿ. ಅವ್ರನ್ನ ನಾವು 10 ವರ್ಷದಿಂದ ಬೆಕ್ಕು ಸಾಕ್ತಾ ಇದ್ವಿ. ಇವ್ರದ್ದು ತಾಯಿ ಸತ್ತೋಗ್ಬಿಟ್ಲು. 10 years ಇದ್ಲು ಅವಳು. ಈಗ ಇದು ಪರ್ಷನ್.